ದಾವಣಗೆರೆ ಚುನಾವಣೆ ವೇಳೆ ಪಕ್ಷ ವಿರೋಧಿ ಚಟುವಟಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅನೇಕ ಮುಸ್ಲಿಂ ಮುಖಂಡರ ತಲೆದಂಡ ಆಗ್ತಾ ಇದೆ. ಈ ನಡುವೆನೇ ಸಚಿವ ಜಮೀರ್ ಅಹ್ಮದ್ ಖಾನ್ಗೆ ಕೂಡ ಸಂಕಷ್ಟ ಕಾದಿದೆಯಾ ಅನ್ನುವಂತ ಚರ್ಚೆ ಆರಂಭ ಆಗಿದೆ. ಈ ಹಂತದಲ್ಲಿಯೇ ಕಾಂಗ್ರೆಸ್ ಅನ್ನ ತೊರೆಯೋದಕ್ಕೆ ಖುದ್ದು ಸಚಿವ ಜಮೀರ್ ಅಹ್ಮದ್ ಖಾನ್ ಸಜ್ಜಾಗಿದ್ದಾರಾ ಅನ್ನುವಂಥದ್ದು ಪ್ರಶ್ನೆ ಆಗ್ತಾ ಇದೆ. ಮುಂದಿನ ನಡೆ ಭಾಗವಾಗಿ ಕಾಂಗ್ರೆಸ್ಗೆ ಕೈಕೊಟ್ಟು ದಳಪತಿಗೆ ಸಚಿವ ಜಮೀರ್ ಸಾಥ್ ಕೊಡ್ತಾರಾ ಅನ್ನುವ ಪ್ರಶ್ನೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಜೊತೆಯಲ್ಲಿ ಒಂದು ಮಾತುಕತೆಯನ್ನ ಮಾಡಿ ಸೀಕ್ರೆಟ್ ಡೀಲ್ ಮಾಡ್ಕೊಂಡಿದ್ದಾರೆ ಅನ್ನೋ ಚರ್ಚೆ ಆಗ್ತಾ ಇದೆ. ಮತ್ತೆ ಮರಳಿ ಗೂಡಿಗೆ ನಾನು ಬರ್ತೀನಿ ಅಂತ ಜಮೀರ್ ಹೇಳಿದ್ದಾರಂತೆ. ನಾನು ಹೇಳಿದ 10 ಜನಕ್ಕೆ ಟಿಕೆಟ್ ಕೊಡಬೇಕು ಅನ್ನುವಂಥ ಒತ್ತಾಯ, ಕಂಡೀಷನ್ಸ್ ಕೂಡ ಅವ್ರು ಇಟ್ಟಿರೋದು. ಆ ಎಲ್ಲರ ಪೂರ್ತಿ ವೆಚ್ಚ ನಾನೇ ಭರಿಸ್ತೇನೆ, ಸರ್ಕಾರ ಬಂದರೆ ಬೆಂಗಳೂರು ಉಸ್ತುವಾರಿ ನಂಗೆ ಕೊಡಬೇಕು, ನೀವು ಸಿಎಂ ಆದರೆ ನನ್ನ ಜೊತೆ ಬಂದವರನ್ನು ಮಂತ್ರಿ ಮಾಡಬೇಕು ಅಂತೆಲ್ಲ ಕುಮಾರಸ್ವಾಮಿ ಜೊತೆ ಸಚಿವ ಜಮೀರ್ ಅಹ್ಮದ್ ಖಾನ್ ಚರ್ಚೆ ಮಾಡಿದ್ದಾರೆ ಅನ್ನುವಂತಹ ವಿಚಾರಗಳು, ವದಂತಿಗಳು ಜೋರಾಗಿದೆ. ಮಾಜಿ ಸಚಿವ ಹಾಲಿ ವಸತಿ ಸಚಿವರು ಜಮೀರ್ ಅಹ್ಮದ್ ಖಾನ್ JDSಗೆ ವಾಪಸ್ ಹೋಗ್ತಾರೆ ಅನ್ನುವಂಥ ವದಂತಿ ಇದೆ. ಅವರು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರನ್ನು ಸಂಪರ್ಕ ಮಾಡಿದ್ದಾರೆ ಅನ್ನುವಂತಹ ವಿಚಾರ ಕೂಡ ಇದೀಗ ಚರ್ಚೆ ಆಗ್ತಾ ಇದೆ. JDS ಬಿಟ್ಟು ಕಾಂಗ್ರೆಸ್ಸಿಗೆ ಬಂದಂತಹ ಜಮೀರ್ ಅಹ್ಮದ್ ಖಾನ್ ಇದೀಗ ಮತ್ತೆ JDS ಕಡೆಗೆ ಮುಖ ಮಾಡುವಂತಹ ತೆರೆಮರೆಯ ಕಾರ್ಯತಂತ್ರಗಳು ಆಲ್ರೆಡಿ ಆರಂಭ ಆಗಿದೆ ಅನ್ನುವಂಥ ಚರ್ಚೆ ಇದೆ. ಬಟ್ ಅದರ ಜೊತೆಗೇನೆ ಕೆಲವು ಕಂಡೀಷನ್ಗಳನ್ನು ಕೂಡ ಅವರು ಇಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಹಾಗಾದರೆ ಘರ್ ವಾಪಸಿ ಮಾಡ್ತಾರಾ ಜಮೀರ್ ಅಹ್ಮದ್ ಖಾನ್? ಹಾಗೆ ಇವ್ರು ವಿಧಿಸಿರುವಂಥ ಷರತ್ತುಗಳನ್ನು JDS ಒಪ್ಕೊಳ್ಳುವಂತಹ ಪ್ರಶ್ನೆ ಇದೆಯಾ? ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಹಳ ದೊಡ್ಡದಾದಂಥ ಕುತೂಹಲ ಇದೆ. ಈ ಎಲ್ಲ ಬೆಳವಣಿಗೆಗಳಿಗೆ ಖುದ್ದು ಇದೀಗ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರೇ ಉತ್ತರವನ್ನು ಕೊಡಬೇಕು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್, ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಆನಂದ್, ಸಚಿವ ಜಮೀರ್ ಅಹ್ಮದ್ ಖಾನ್ ಘರ್ ವಾಪಸಿ ಆಗತ್ತಾ? ಅಂಡ್ ಅವರು ವಿಧಿಸಿರುವಂತಹ ಷರತ್ತುಗಳು ಈಗೇನು ಚರ್ಚೆ ಆಗ್ತಾ ಇದೆ, ದೊಡ್ಡ ಮಟ್ಟದ ವದಂತಿ, ಇದನ್ನೆಲ್ಲ ಒಪ್ಕೊಳ್ಳುತ್ತಾ JDS? ಪ್ರಜ್ವಲ, ಪ್ರಮುಖವಾಗಿ ರಾಜಕೀಯದಲ್ಲಿ ಯಾರೂ ಶತ್ರುಗಳಲ್ಲ, ಯಾರೂ ಮಿತ್ರಗಳಲ್ಲ ಅನ್ನೋ ಒಂದು ಮಾತಿದೆ. ಅದು ಕುಮಾರಸ್ವಾಮಿ ಮತ್ತೆ ಜಮೀರ್ ಅಹ್ಮದ್ ಅವರ ವಿಚಾರದಲ್ಲೂ ಕೂಡ ನಡೀತಕ್ಕಂಥ ಸಾಧ್ಯತೆಗಳು ಈಗ ಸದ್ಯದ ರಾಜಕಾರಣಗಳಲ್ಲಿ ಕಾಣಿಸ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ಜಮೀರ್ ಅಹ್ಮದ್ ಅವರನ್ನ ಪಕ್ಷದಲ್ಲಿ ಟಾರ್ಗೆಟ್ ಮಾಡಲಾಗಿದೆ ಅನ್ನೋ ಒಂದು ವಿಚಾರಗಳು ಇತ್ತೀಚೆಗೆ ಬಹಳಷ್ಟು ಒಂದು ಸದ್ದು ಮಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ದಾವಣಗೆರೆ ಬೈ ಎಲೆಕ್ಷನ್ ಈ ಒಂದು ಸಂದರ್ಭದಲ್ಲಿ ಜಮೀರ್ ಅವರನ್ನ ಸಂಪುಟದಿಂದ ಕೈ ಬಿಡಬೇಕು, ಅವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ, ಸ್ಥಳೀಯ ಮುಖಂಡರುಗಳು ಬಂಡಾಯ ಹೇಳುವಂತೆ ಅವರಿಗೆ ಪ್ರಚೋದನೆಯನ್ನ ನೀಡಿದ್ದಾರೆ ಅನ್ನೋ ಒಂದು ವರದಿಯನ್ನ KPCCಯಿಂದ ಮತ್ತೆ ಕಾಂಗ್ರೆಸ್ ಚುನಾವಣಾ ಉಸ್ತುವಾರಿಯಿಂದ ಹೈಕಮಾಂಡ್ಗೆ ಹೋಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರು ಕೂಡ ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ. ಜಮೀರ್ ಅಹ್ಮದ್ ಅವರು ಕೂಡ ನೋಟಿಸ್ ಅನ್ನ ಕೊಟ್ಟು ಅವ್ರ ವಿರುದ್ಧ ಯಾಕೆ ಕ್ರಮವನ್ನ ಜರುಗಿಸಬಾರದು ಅನ್ನೋ ನಿಟ್ಟಿನಲ್ಲಿ ಕ್ರಮವನ್ನ ತೆಗೆದುಕೊಳ್ತಕ್ಕಂಥ ಸಾಧ್ಯತೆಗಳಿದೆ. ಈ ಬೆಳವಣಿಗೆಗಳ ನಡುವೆ ಈಗಾಗಲೇ ಜಮೀರ್ ಅಹ್ಮದ್ ಅವರ ಆಪ್ತ ವಲಯದಲ್ಲಿರ್ತಕ್ಕಂಥ ನಜೀರ್ ಅಹ್ಮದ್ ಅವರು ಹಾಗೆ ಅಬ್ದುಲ್ ಜಬ್ಬಾರ್ ಇಬ್ಬರ ಒಂದು ತಲೆದಂಡನೂ ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿ ಮುಂದೆ ಜಮೀರ್ ಅಹ್ಮದ್ ಅವರ ವಿರುದ್ಧವೂ ಕೂಡ ಒಂದು ಕ್ರಮ ಆಗುತ್ತೆ. ಹಾಗೇನಾದ್ರು ಆದಂತ ಸಂದರ್ಭದಲ್ಲಿ ಆವಾಗ ಅವರು JDS ಕಡೆ ಮುಖ ಮಾಡತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಈ ನಡುವೆ ಪ್ರಮುಖವಾಗಿ ಜಮೀರ್ ಅಹ್ಮದ್ ಮತ್ತೆ ಕುಮಾರಸ್ವಾಮಿ ಅವರ ನಡುವೆ ಸೀಕ್ರೆಟ್ ಆದಂತಹ ಒಂದು ಮಾತುಕತೆ ನಡೆದಿದೆ ಅನ್ನೋ ಒಂದು ವಿಚಾರ ಏನಿದೆ, ಇದು ಈಗ ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಸದ್ದನ್ನ ಮಾಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಜಮೀರ್ ಅಹ್ಮದ್ ಮತ್ತೆ ಕುಮಾರಸ್ವಾಮಿ ಅವರ ನಡುವೆ ನಡೆದಂತಹ ಮಾತುಕತೆಯಲ್ಲಿ ಕೆಲವೊಂದು ಷರತ್ತುಗಳನ್ನ ಜಮೀರ್ ಅಹ್ಮದ್ ಹಾಕಿದ್ದಾರೆ ಅನ್ನೋ ವಿಚಾರ ಈಗ ಗೊತ್ತಾಗ್ತಾ ಇದೆ. ಪ್ರಮುಖವಾಗಿ ಮುಂದೆ JDS ಪಕ್ಷಕ್ಕೆ ಬಂದಂತ ಸಂದರ್ಭದಲ್ಲಿ ನನ್ನ ಜೊತೆ ಸುಮಾರು ಒಂದು 10ಕ್ಕೂ ಹೆಚ್ಚು ನಾಯಕರು ಬರ್ತಾರೆ, ಅವರೆಲ್ಲರಿಗೂ ಕೂಡ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಅನ್ನ ಕೊಡಬೇಕು, ಅವರೆಲ್ಲರನ್ನು ಕೂಡ ಗೆಲ್ಲಿಸಿಕೊಂಡು ಬರ್ತಕ್ಕಂಥ ಒಂದು ಜವಾಬ್ದಾರಿ ನನಗೆ, ಅವ್ರದ್ದೇನು ಖರ್ಚು ವೆಚ್ಚ ಇದ್ರು ಎಲ್ಲವೂ ಕೂಡ ನಾನೇ ಭರಿಸ್ತೀನಿ ಅನ್ನೋ ಒಂದು ವಿಚಾರವನ್ನ ಕುಮಾರಸ್ವಾಮಿ ಅವರ ಬಳಿ ಮಾತನಾಡಿದ್ದಾರೆ ಅನ್ನೋ ಒಂದು ವಿಚಾರಗಳು ಈಗ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಮುಂದೆ ಸರ್ಕಾರ ಬಂದಂತ ಸಂದರ್ಭದಲ್ಲಿ ತಮಗೆ ಬೆಂಗಳೂರು ಅಭಿವೃದ್ಧಿ ಉಸ್ತುವಾರಿಯನ್ನ ಕೊಡಬೇಕು, ಜೊತೆಗೆ ತಮ್ಮ ಜೊತೆ ಬಂದಂತ ಎಲ್ಲರನ್ನೂ ಕೂಡ ಮಂತ್ರಿಗಳ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಕೆಲವೊಂದು ಬೇಡಿಕೆಗಳನ್ನ ಇಟ್ಟಿದ್ದಾರೆ ಅನ್ನೋ ಒಂದು ವಿಚಾರಗಳು ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇದು ಎಷ್ಟು ಸುಳ್ಳು ಎಷ್ಟು ನಿಜ ಅನ್ನೋದು ಗೊತ್ತಿಲ್ಲ. ಸದ್ಯ ಕಾಂಗ್ರೆಸ್ ಮತ್ತೆ BJP ಈಗ JDS ನಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳನ್ನು ನೋಡಿದ್ರೆ ಮುಂದೆ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಒಂದು ಅಂತರ್ಯುದ್ಧನೇ ನಡೀಬಹುದು ಅಥವಾ ದೊಡ್ಡ ಮಟ್ಟದ ಒಂದು ಬೆಳವಣಿಗೆಗಳು ನಡೀತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಸದ್ಯ ಜಮೀರ್ ಅಹ್ಮದ್ ಅವರ ನಡೆ ಏನಿರಬಹುದು ಅನ್ನೋ ಕುತೂಹಲ ಈಗ ಬಹಳಷ್ಟು ಒಂದು ಮೂಡ್ತಾ ಇದೆ. ಮತ್ತೊಂದು ಕಡೆ CM DCM ನಡುವೆ ಏನೀಗ ಕುರ್ಚಿ ಗದ್ದಲ ನಡೀತಾ ಇದೆ, ಇದರಲ್ಲಿ ಕೂಡ ಜಮೀರ್ ಅಹ್ಮದ್ ಅವರು ಕೂಡ CM ಸಿದ್ದರಾಮಯ್ಯನವರ ಪರ ಪದೇ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ.
ಹೀಗಾಗಿ ಅವರನ್ನ ಮೊದಲಿಂದಲೂ ಕೂಡ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನೋ ಒಂದು ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇರ್ತಕ್ಕಂಥದ್ದು. ಈ ಎಲ್ಲ ಒಂದು ಬೆಳವಣಿಗೆಗಳಿಂದ ಬೇಸತ್ತು ಜಮೀರ್ ಅಹಮದ್ ಅವರು ಮುಂದೆ ಯಾವುದೇ ರೀತಿಯ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಕ್ಕಂಥ ಸಾಧ್ಯತೆ ಇದೆ. ಒಂದು ವೇಳೆ ಪಕ್ಷ ಬಿಡಬೇಕಾದಂತ ಅನಿವಾರ್ಯತೆ ಏನಾದರೂ ಬಂದರೂ ಕೂಡ ಈಗಲಿಂದಲೇ ತಮ್ಮ ರಾಜಕೀಯ ಒಂದು ಜೀವನವನ್ನ ಅದ ಮಾಡ್ಕೊಳ್ಬೇಕಾಗುತ್ತೆ. ಜೊತೆಗೆ ಮುಂದೆ ಯಾವ ಪಾರ್ಟಿಗೆ ಸೇರ್ಕೊಳ್ಬೇಕು ಮತ್ತೆ ಜೆಡಿಎಸ್ಗೆ ಏನಾದರೂ ಹೋಗ್ಬೇಕಾದ್ರೆ ಯಾವುದೇ ಅಡೆತಡೆಗಳು ಇರಬಾರ್ದು. ಹಿಂದೆ ಇದ್ದಂತ ಎಲ್ಲಾ ಮುನಿಸಿಗಳನ್ನ ಬಿಟ್ಟು ಈಗ ಕುಮಾರಸ್ವಾಮಿ ಅವರ ಜೊತೆ ಯಾವ ರೀತಿ ಬಾಂಧವ್ಯವನ್ನ ಬೆಳೆಸ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಒಂದು ಚರ್ಚೆಗಳು ನಡೀತಿದೆ ಅನ್ನೋ ಒಂದು ವಿಚಾರ ಏನಿದೆ ಇದು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇರ್ತಕ್ಕಂಥದ್ದು. ಪ್ರಜ್ವಲ. ಫೈನ್ ಆನಂದ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.